ಹಲೋ ಗೈಸ್, ನಿಮ್ಮ ಕನ್ನಡಿಗ. ಇವಾಗ ಟೈಮ್ ಬಂದ್ಬಿಟ್ಟು 12:30, 11:30ನೋ 12:30ನೋ. ಡೇ 17 ಆಫ್ ಮಹಾಶಿವರಾತ್ರಿ. ನೈಟು 11:30 ಹಂಗೋ 12:30 ಹಂಗೋ ಭಟ್ರೆಲ್ಲ ಎದ್ದಿದ್ರು, ನಾವು ಎದ್ದಿದ್ವಿ. ಯಾಕಂದರೆ ಬೆಳಗ್ಗೆ ಹೂವು ತೊಗೊಂಬರ್ಬೇಕಿತ್ತಲ್ಲ, ಅದಕ್ಕೆ. ಆಮೇಲೆ ನಾಳೆ ಬೆಳಗ್ಗೆ ಕೆಲಸ ಎಲ್ಲ ರೆಡಿ ಮಾಡಬೇಕಲ್ಲ. ಒಳಗಡೆ ಎಲ್ಲ ಗೊಬ್ಬರ ಗಿಬ್ರ ಏನೋ ಬೆಟ್ಟ ಗಿಟ್ಟ ಏನೋ ಮಾಡ್ತಿದ್ರು. ಕೈಲಾಸ ಪರ್ವತ ಎಲ್ಲ ಮಾಡಿಬಿಟ್ಟು ಎಲ್ಲ ನಾಳೆ ಬೆಳಗ್ಗೆ ಪೂಜೆ ಮಾಡಿಸಿ ನಮ್ಮ ಶಿಷ್ಯ ಏನೋ ಬರೆಸಿದ್ದ. ಸರಿ ಆಯಿತು ಅಂದ್ಬಿಟ್ಟು ಮಲಿಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಚಾಪೆ ಗೀಪೆ ಹಾರಿಸ್ಕೊಂಡು ಅಲ್ಲೇ ಮಲಿಕೊಂಡ್ವಿ. ನೈಟ್ ಎದ್ದೋಳಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಬೆಳಗ್ಗೆ ಎದ್ಬಿಟ್ಟು ಇದನ್ನು ತೊಗೊಂಬರ್ಬೇಕಲ್ಲ, ಹೂವನ. ಸರಿ ಆಯಿತು ಅಂತ ಊಟ ಮಾಡಿ ಮಲಿಕೊಂಡು ಮಧ್ಯರಾತ್ರಿ 3:30ಗೆ ಎದ್ಬಿಟ್ಟು ಇನ್ನೇನು ಟೈಮ್ ಆಯಿತು 4:15 ಹೋದರೆ ಇನ್ನು ಪ್ರೈಸ್ ಜಾಸ್ತಿ ಮಾಡಿಬಿಡ್ತಾರೆ ಹೂವುದು ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಬಂದ್ವಿ. ನೈಟ್ ಕಣ್ಣು ಮಿಟಕ್ಸಕ್ಕಾಗಲ್ಲ ಗುರು, ಆ ಚಳಿಲಿ. ಅಪ್ಪ ದೇವ್ರೆ, ಅದು ಹಿಂಗೆ ಓಡಿಸ್ಕೊಂಬಂದ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮು. ನಾನು ಮತ್ತು ನನ್ನ ಫ್ರೆಂಡು 3:30 ನೈಟಲ್ಲಿ ಹೋಗ್ಬಿಟ್ಟು ಹೂವು ಗೀವೆಲ್ಲ ತೊಗೊಂಬಂದ್ಬಿಟ್ಟು ಹೂವು ಥರದ ಹೋದ್ರೆ ಹೂವು ಅವ್ರು ಮಾತಾಡ್ಸೋಕ್ಕೆ ಆಗಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೋಮ ಬೇರೆ ಕುತ್ಕೊಂಡ್ಬಿಟ್ಟಿದ್ರು. ಹೋಮ ನಡಿಬೇಕಾದ್ರೆ ನಮ್ಮ ಉಮೇಶ್ ಶೆಟ್ಟಿ ಅವ್ರು ಬಂದಿದ್ರು. ಅವ್ರನ್ನ ಕೂರಿಸ್ಕೊಂಡು ಹಂಗೆ ಮಾತಾಡಿಸ್ಬಿಟ್ಟು ಅವರೆಲ್ಲ ಅರ್ಜೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಹೋಗ್ತೀನಿ ಅಂತ ಇದ್ರು. ಸರಿ ಆಯಿತು ಅಂದ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅವರು ಮತ್ತು ಅವ್ರ ಮಿಸ್ಸಸ್ಸು ಆಮೇಲೆ ಭಟ್ರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ಅಡುಗೆ ಮಾಡಕ್ಕೆ ಕೂರಿಸ್ಬಿಟ್ಟು ಆಮೇಲೆ ಯಾರ್ಯಾರು ನನ್ನ ಲೊಕೇಶನಲ್ಲಿ ನಾನು ಹಾಕಿದ್ದು ದೇವಸ್ಥಾನ ಲೊಕೇಶನ್ನ ನೋಡಿ ತಿಳ್ಕೊಂಡು ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡಿದಾರಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಲವ್ಲಿ ಸಿಕ್ಸ್ ಬೈ. ಮುಟ್ಟಲ್ಲ. ಬಾಯಾಗ್ತದ. ಆಮೇಲೆ ಸಾಯಂಕಾಲ ಹೊತ್ತು ಆಯ್ತಾ ರಶ್ ಜಾಸ್ತಿ ಆಯ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನು ಅಂತ ಗೊತ್ತಿಲ್ಲ, ಫರ್ನಿಚರ್ ಸುಟ್ಟೋಗೈತಂತೆ, ನೋಡೋಣ ಏನು ಹೆಂಗೋಗೋದು. ನಾನು ಏನಕ್ಕೆ ವಿಡಿಯೋ ಹಾಕಿದ್ದು ಅಂತಂದರೆ, ನಮ್ಮ ಮನೆ ಮೇಲಿರೋ ಬ್ಯಾಂಕ್ ಕಾಲೋನಿ ಬಸ್ ಸ್ಟಾಪ್ ಹತ್ರ ಫರ್ನಿಚರ್ ಅಂಗಡಿ ಇದೆ, ಅದು ಫುಲ್ಲು ಸುಟ್ಟೋಗಿತ್ತು. ಪಾಪ ಫರ್ನಿಚರ್ ಹಾಕಿರೋರಿಗೆ ತುಂಬ ನಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡೆ. ನೈಟ್ 12:30 ರುದ್ರಾಭಿಷೇಕ ಸ್ಟಾರ್ಟ್ ಆಗಿದ್ದ ತಕ್ಷಣ ನಂಗೆ ಸುಸ್ತಾಗಿತ್ತು, ಅದಕ್ಕೆ ಹೋಗಿ ಮಲಿಕೊಂಡ್ಬಿಟ್ಟೆ. ನಮಸ್ಕಾರ ಗೈಸ್, ನಾನು ನಿಮ್ಮ ಕನ್ನಡಿಗ. ಶಿವರಾತ್ರಿ ಆಗಿ 3 ದಿವಸ ಆದರೂ ಏನಕ್ಕೆ ಹುಡುಗನ ವ್ಲಾಗ್ ಬಿಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ರಿ. ಯಾಕಂದರೆ ತುಂಬ ಬ್ಯುಸಿಯಾಗಿದೆ. ಶಿವರಾತ್ರಿ ದಿನ ನನಗೆ ಒಂದು ವಿಡಿಯೋ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಆಮೇಲೆ ಎಕ್ಸಾಮ್ ಬೇರೆ ಬಂತು 15th. ಸೊ ಅದಕ್ಕೆ ಫುಲ್ ಬ್ಯುಸಿಯಾಗಿದೆ. ಇವಾಗ ಹಾಕಿದ್ದೀನಿ. ಯಾರ್ಯಾರು ಇನ್ನೂ ಹಾಕಿಲ್ಲ ಅಂದ್ಕೊಂಡಿದ್ದೀರೋ ಹೋಗಿ ನೋಡಿ. ಯಾರ್ಯಾರು ಮತ್ತು ನಂದು ಬ್ಲಾಗಿಂಗ್ ಚಾನಲ್ ನೋಡಿಕೊಂಡು ಯಾರ್ಯಾರು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರೋ, ಯಾರ್ಯಾರು ಬಂದಿದ್ದೀರೋ, ದೇವ್ರ ದರ್ಶನ ಮಾಡಿದ್ದೀರೋ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ನನ್ನ ಕಡೆಯಿಂದನೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಕರ್ನಾಟಕ. ಲವ್ ಯು ಆಲ್. ಜೈ ಕನ್ನಡಿಗ, ಜೈ ಕರ್ನಾಟಕ ಮಾತೆ. ಲವ್ ಯು ಕರ್ನಾಟಕ. ಥ್ಯಾಂಕ್ ಯು ಗೈಸ್.